ಅನು ಪದ್ಮನಾಭ. ನಮಸ್ತೆ ಮೇಡಮ್ ಹೇಳೆ. ನಮಸ್ತೆ ಸರ್. ನಮಸ್ತೆ. ಸರ್ ಚಳಿಗೆ ಆಂಕಲ್ ಪೇನ್ ಜಾಸ್ತಿ ಆಗಿದೆ. ಚಳಿಗಾಯ್ತಾ? ಅನ್ಕೊಂಡಿದೀನಿ ನಾನು, ಯಾಕಂದ್ರೆ ಈ ಚಳಿಗಾಲ ಶುರುವಾದ ನಂತರ ಶುರುವಾಗಿದೆ. ಹ್ಮ್ ನಂಗೆ ಹ್ಮ್ ಕಾಲ್ ನೋವಿದೆ, ಮಿಕೋಡ್ ಡಿಜನರೇಷನ್, ಎರಡು ನೀಕ್ ಹ್ಮ್ ಸಹ. ಆಂಕಲ್ ಪೇನ್ ಇರ್ಲಿಲ್ಲ, ಬಟ್ ಇದು ಚಳಿ ಯಾವಾಗ ಶುರು ಆಯ್ತು, ನಾನು ಬ್ಯಾಂಗ್ಳೂರಲ್ಲಿ. ಹ್ಮ್ ಹ್ಮ್ ಅದು ಎರಡು ಕಾಲು ಬಾತ್ ಸಹ ಬಂದಿದೆ, ಹ್ಮ್ ಹ್ಮ್ ಮತ್ತೆ ಎರಡು ಆಂಕಲ್ ಪೇನ್ ಸಹ ಇದೆ ಸರ್. ಮಲಗುವಾಗ ಫುಲ್ ಕೋಲ್ಡ್ ಫೀಟ್, ತುಂಬಾ ಥಂಡಿ ಆಗಿರುತ್ತೆ ಪಾದಗಳೆಲ್ಲ. ಅದೇ ಚಳಿಯಿಂದ ಬಂದಿದೆ ಅಂತ ಹೇಳ್ತಾರಲ್ವಾ? ಚಳಿಗಾಲದಲ್ಲಿ ಜಾಸ್ತಿ ಆಗತ್ತ ಅಂತ ಹೇಳಿದಾಗ ಚಳಿಗಾಲ ಈಟಾ ಕೋಲ್ಡಾ? ಕೋಲ್ಡ್ ಹೌದಲ್ವಾ? ಕೋಲ್ಡ್ ಜಾಸ್ತಿ ಆಗಿದೆನಾ ಕಮ್ಮಿ ಆಗಿದೆನಾ? ಜಾಸ್ತಿ ಆಗಿರುತ್ತೆ. ಕೋಲ್ಡ್ನೆಸ್ ಕಮ್ಮಿ ಮಾಡ್ಕೋಬೇಕು. ಈ ಆಂಕಲ್ ಅನ್ನ ಕಂಟ್ರೋಲ್ ಮಾಡೋರು ಯಾರಪ್ಪ ಅಂದ್ರೆ ಕಿಡ್ನಿ ಎನರ್ಜಿ. ಹೌದಲ್ವಾ? ಆ ಕಿಡ್ನಿ ಎನರ್ಜಿಯನ್ನ ಎನರ್ಜ್ ಮಾಡಿಬಿಟ್ರೆ ಸಾಕು. ಅಂದ್ರೆ ನನ್ಗೆ L4 L5 ಸಮಸ್ಯೆ ಇದೆ ಸರ್, ಅದು ಡ್ಯೂ ಟು ಕಿಡ್ನಿ ಅಂತಾನೆ ನಿಮ್ದು ಕಿಡ್ನಿ ಕ್ಲಾಸ್ ಅಲ್ಲಿ ನಾನು ಹೌದೌದು. ನೋಡುವಾಗ. ಹೌದು ಹೌದು. ಹಾಗಾದ್ರೆ ಈಗ ನನ್ನ ಎಲ್ಲಾ ನೋವುಗಳಿಗೂ ಮೇನ್ ಕಾಸಸ್ ಕಿಡ್ನಿ. ಕಿಡ್ನಿ ಕಿಡ್ನಿ ಕೋಲ್ಡ್ನೆಸ್. ಹಂಗೆ ಕಿಡ್ನಿ ಕೋಲ್ಡ್ನೆಸ್. ಕಿಡ್ನಿ ಕೋಲ್ಡ್ನೆಸ್ ಆಗಿರುತ್ತೆ. ಹೌದಲ್ವಾ? ಕಿಡ್ನಿ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ದ ಬೆಸ್ಟ್ ಪಾಯಿಂಟ್ ಅಪ್ಪ ಅಂದ್ರೆ K3 ಪ್ರೆಸ್ ಮಾಡೋದು. ಕೇತ್ರಿ ಹೌದಾ? ಮಾಡ್ಕೊಳ್ತೇನೆ ಸರ್, ವೀಕ್ಲಿ ಹಾ. ಒನ್ಸ್ ಅಥವಾ ಟ್ವೈಸ್. ಕೇತ್ರಿ ಮತ್ತೆ ಮತ್ತೆ ಎಲ್ಲ ಕಿಡ್ನಿ ಮತ್ತೆ ಯು ಲಿವರ್ ಬಿ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ವಿದುರ ಮರ್ಮಂ ಇಲ್ಲಿ ಯಾವ್ದು ಸರ್? ಬರುತ್ತಲ್ವಾ? ವಿದಿಲ್ಲ. ವಿದುರ ಮರ್ಮಂ ಇದು ಕಿಡ್ನಿ ಮತ್ತೆ ಯು ಬಿ ಚಾನಲ್ ಅನ್ನ, ಕಿಡ್ನಿ ಮತ್ತೆ ಯು ಬಿ ಆರ್ಗನ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಹ. ಶಂಖ ಮರ್ಮಂ ಏನ್ ಮಾಡುತ್ತಪ್ಪ ಅಂದ್ರೆ ಸ್ಪ್ಲೀನು ಸ್ಟಮಕ್. ವಿದುರ ಮರ್ಮಮ್ಮು ಕಿಡ್ನಿ ಮತ್ತು ಯು ಬಿ ಅಲ್ಲಿ ಕೋಲ್ಡ್ನೆಸ್ ಇರ್ಲಿ ಹೀಟ್ ಇರ್ಲಿ ಅದು ಯಾವುದೇ ಇಂಬ್ಯಾಲೆನ್ಸ್ ಇತ್ತು ಅಂತಂದ್ರೆ ಕಿಡ್ನಿ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ವಿದುರ ಮರ್ಮಮ್ ಅನ್ನ ನಾವು ಯೂಸ್ ಮಾಡ್ತೀವಿ. ನಿಮಗೆ ಜಾಸ್ತಿ ನೋವಿದ್ರೆ ಒಂದು ದಿನಕ್ಕೊಮ್ಮೆ ಮಾಡ್ತಾ ಬನ್ನಿ, ಕಮ್ಮಿ ಆಗ್ತಾ ಬಂದಂಗೆ 3 ದಿನಕ್ಕೊಮ್ಮೆ ಮಾಡಿ. ಅದರ ಜೊತೆಗೆ ಕಿಡ್ನಿ ರಿಫ್ಲೆಕ್ಸ್ ಗೆ ಆರೆಂಜ್ ಸ್ಕೈ ಬ್ಲೂ, ಲಿವರ್ ರಿಫ್ಲೆಕ್ಸ್ ಗೆ ಆರೆಂಜ್ ಸ್ಕೈ ಬ್ಲೂ ಕಲರ್ ಅನ್ನ ಮಾಡ್ತಾ ಬರೋದ್ರಿಂದ. ಅದಕ್ಕೆ ರಾಜ್ಮಾ ಎಲ್ಲ ಹಾಕೊಳ್ತೇನೆ ಸರ್, ಇಲ್ಲಿ ಮಾಮೂಲಿ ಕಿಡ್ನಿ ಇದಕ್ಕೆ ರಾಜ್ಮಾ ಹಾಕ್ತೇನೆ, ಬ್ಲಾಕ್ ಕಲರ್ ಹಾಕ್ತೇನೆ. ಮತ್ತೆ ನಾನು ಇದು ಕೋಲ್ಡ್ ಫೀಟಿಗೆ ಅಂತೇಳಿ K7 ಪ್ರೆಸ್ ಮಾಡ್ಲಿಕ್ಕೆ ಅಂತೇಳಿ ಸರ್ದೆ ಒಂದು ವಿಡಿಯೋ ನೋಡಿ ನಾನು K7 ಕೂಡ ಪ್ರೆಸ್ ಮಾಡ್ಕೊಂಡಿದ್ದೆ. ಅದು ನನ್ಗೆ ಅದು K3 ಅನ್ನ ಮಾಡಿ ಬೆಸ್ಟ್. K3 ಮಾಡಿಬಿಟ್ಟು ನಾನು ಇವಾಗ ಹೇಳಿದ್ನಲ್ವಾ ಆ ವಿದುರ ಮರ್ಮಮ್ಮನ ಮಾಡಿ ಅದ್ರ ಜೊತೆಗೆ ಆರೆಂಜ್ ಸ್ಕೈ ಬ್ಲೂ ಲಿವರ್ ರಿಫ್ಲೆಕ್ಸ್ ಕಿಡ್ನಿ ರಿಫ್ಲೆಕ್ಸ್ ಗೆ ಹಾಕಿ ಬರೋದ್ರಿಂದ ಕಮ್ಮಿ ಆಗ್ತಾ ಬರುತ್ತೆ.